ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮನೆಯಲ್ಲಿರುವಂಥ ಜಂಟಿಗಳು ಸದ್ಯಕ್ಕೆ ಒಂಟಿಗಳಾಗ್ತಾ ಇದ್ದಾರೆ. ಏನಕ್ಕೆ ಒಂಟಿಗಳಾಗ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಎರಡನೇ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಮೂರನೇ ವೀಕಲ್ಲಿ ಇವಾಗ ಎಲ್ಲರೂ ಜಂಟಿಗಳು ಒಂಟಿ ಆಗ್ತಾ ಇದ್ದಾರೆ. ಸೊ ಫೈನಲಿ ಫ್ರೀ ಆಗಿದ್ದಾರೆ. ಯಾಕೆ ಅಂತಂದ್ರೆ ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ನಿಮಗೆ ಜೋಡಿ ಆಗಿರ್ಬೇಕಾ ಇಲ್ಲಾಂದ್ರೆ ಫ್ರೀ ಆಗಿರ್ಬೇಕಂತ ಅವರೇ ಒಂದು ರೂಲ್ಸ್ ಲೈಕ್ ಹೇಳ್ತಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕು, ನಾನು ಯಾಕೆ ಒಂಟಿ ಆಗ್ಬೇಕು ಅಂತ. ಸೊ ಯೂಶಲಿ ಎಲ್ಲರಿಗೂ ಇದೇ ಆನ್ಸರ್ಸ್ ಬರುತ್ತೆ. ಕಾವ್ಯ ಅವರಾಗಿರ್ಬೋದು, ಗಿಲ್ಲಿ ನಟ ಅವರಾಗಿರ್ಬೋದು, ಇಲ್ಲಾಂತಂದ್ರೆ ಚಂದ್ರಪ್ರಭಾ ಆಗಿರ್ಬೋದು. ಇಲ್ಲಿ ಆಕ್ಚುಲಿ ಚಂದ್ರಪ್ರಭಾ ಮತ್ತೆ ಡಾಕ್ಟರ್ ಸತೀಶ್ ಅವರಿಗೆ ಟ್ವಿಸ್ಟ್ ಇದೆ, ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಆಮೇಲೆ ಲೈಕ್ ಇವ್ರು ಮಾಮೂಲಿ ಆಕ್ಚುಲಿ ಅಶ್ವಿನಿ ಅವ್ರು ಬರ್ತಾರೆ, ಈ ಕಡೆ ಅಭಿಷೇಕ್ ಅವ್ರು ಬರ್ತಾರೆ. ಅವ್ರು ಮೇ ಬಿ ಅವ್ರದ್ದೇನು ಪ್ರೋಮೋ ಅಂದ್ರೆ ಏನು ಕಾಣಿಸ್ತಲ್ಲ, ಬೈಟ್ ಕಾಣಿಸ್ತಲ್ಲ, ಜಸ್ಟ್ ನಿಂತ್ಕೊಂಡಿರ್ತಾರೆ. ಮೇ ಬಿ ಅವ್ರದ್ದು ಒಂದು ಜಂಟಿ ಒಂದು ಕಟ್ಟಾಗಿರುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಇನ್ನೊಂದು ಕಡೆ ಮಂಜು ಭಾಷಿಣಿ ಮತ್ತೆ ಕ್ಲಾಸಿಕ್ ಅವರು ಬರ್ತಾರೆ, ಅವ್ರದ್ದು ಕೂಡ ಬ್ರೇಕ್ ಆಗುತ್ತೆ. ಅಂಡ್ ಇಲ್ಲಿ ಕಾವ್ಯ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಏನಂತಂದ್ರೆ ನಾನು ಆಕ್ಚುಲಿ ಜಂಟಿಯಾಗಿ ಇರೋದಕ್ಕಿಂತ ಸಿಂಗಲ್ ಆಗಿದ್ರೆ ಶೇಡಿಂದ ಆಚೆ ಬಂದು ನನ್ನ ಇಂಡಿವಿಜುವಲ್ ಆಟ ತೋರಿಸ್ಬೋದು, ಎಲ್ರಿಗೂ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ ಕರೆಕ್ಟ್ ಅಂತ ಅನ್ಸುತ್ತೆ, ಯಾಕಂದ್ರೆ ಬಿಗ್ ಬಾಸ್ ಅವ್ರು ಮಾಡಿದ್ ಫಸ್ಟ್ ಆಫ್ ಆಲ್ ಇದು ನನಗೆ ಈ ಕಾನ್ಸೆಪ್ಟೇ ನನಗೂ ಇಷ್ಟ ಆಗಿಲ್ಲ. ಜಂಟಿ ಒಂಟಿ ಅನ್ನೋ ಫ್ಲಾಪ್ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರಿಗೂ ಕೂಡ ಬಿಗ್ ಬಾಸ್ ಬಂದ್ಬಿಟ್ಟು ಇಂಡಿವಿಜುವಾಲಿಟಿ ಆಟ. ಯಾಕಂದ್ರೆ ನಿಮ್ಗೆ ಏನ ಬೇಕಾದ್ರೆ ಒಂದೊಂದು ಟೀಮ್ ಮಾಡ್ಲಿ, 6 ಜನ ಇವರು 6 ಜನ ಅವ್ರು ಮಾಡಿದ್ರೆ ಅದೊಂಥರ. ಸೊ ಇವರಿಬ್ರು ಒಂದೊಂದು ಟೀಮ್ ಮಾಡಿದಾಗ ಆಯ್ತು ಇಲ್ಲಿ. ಸೊ ಇದೊಂಥರ ಪನಿಷ್ಮೆಂಟ್ ಆಯ್ತು. ಅದು ಯಾರು ಗೊತ್ತಿಲ್ದಿರೋ ಈಗ ಕರ್ನಾಟಕ ಜನತೆ ಅಂತಂದ್ರೆ 4 ಜನ ಅವ್ರು ಅಲ್ಲಿ ಇಡಿಸ್ಬಿಟ್ಟು ವೋಟಿಂಗ್ ಮಾಡೋದು, ಯಾರಿಗೆ ಸರಿ ಯಾರ್ದು ತಪ್ಪು. ಯಾಕಂದ್ರೆ ಅಲ್ಲಿ ಬರೋ ಕಂಟೆಂಟರ್ಗಳು ಕೂಡ ನಮಗೂ ಗೊತ್ತಿರಲ್ಲ, ಎಷ್ಟು ಸ್ಟ್ರಾಂಗ್ ಇರ್ತಾರೆ ಎಷ್ಟು ವೀಕ್ ಇರ್ತಾರೆ ಅಂತ. ನೋಡ್ದೇನೆ ನಾವು ಅದನ್ನ ಗೆಸ್ ಕೂಡ ಮಾಡಕ್ಕಾಗಲ್ಲ. ಮೇ ಬಿ ನನ್ನ ಪ್ರಕಾರ ತಪ್ಪು ಅಂತ ಅನಿಸ್ತು. ಇವಾಗ ಬಿಗ್ ಬಾಸ್ ಮತ್ತೆ ಈ ಒಂದು ರೀಸನ್ ಕೊಟ್ಬಿಟ್ಟು ನಾನು ನನ್ನ ಸ್ಟ್ಯಾಂಡ್ ತಗೋಬೇಕು, ನಾನು ಹೊರಗಡೆ ಬಂದ್ರೆ ನಾನು ನಿನ್ನ ಓಪನ್ ಅಪ್ ಆಗ್ತೀನಿ, ಸೊ ನಾನು ಏನು ಅಂತ ಪ್ರೂವ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ. ಇಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಲೈಕ್ ಅಶ್ವಿನಿ ಅವ್ರು ಖುಷಿಯಾಗಿದ್ದಾರೆ, ಮಂಜು ಭಾಷಿನಿ ಅವ್ರು ಖುಷಿಯಾಗಿದ್ದಾರೆ, ಗಿಲ್ಲಿ ನಟ ಅವ್ರು ಖುಷಿಯಾಗಿದ್ದಾರೆ. ಅಂಡ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಯಾರು ಜಂಟಿ ಆಗಿದ್ರು ಅವರೆಲ್ಲ ಖುಷಿಯಾಗಿದ್ರು. ಬಟ್ ಇಲ್ಲಿ ಖುಷಿ ಇಲ್ದಿರೋರ್ಗೆ ಯಾರಪ್ಪ ಅಂತಂದ್ರೆ ಚಂದ್ರಪ್ರಭಾ ಅವ್ರಿಗೆ. ಯಾಕೆ ಅಂತಂದ್ರೆ ಮೇ ಬಿ ಡಾಕ್ಸ್ ಇದೊಂದು ಸತೀಶ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವತ್ತು ಜಗಳ ಅಂದ್ರೆ ಏನು ಇವ್ರು ಗ್ಲಾಸ್ ಹೊಡೆದಾಕೋದ್ರಲ್ಲ, ಇವ್ರು ಬೇಕು ಅಂತಾನೆ ಜಗಳ ಮಾಡಬೇಕು ಅಂತಾನೆ ಒಂದು ಪ್ಲಾನ್ ಮಾಡ್ಕೊಂಡು ಜಗಳ ಮಾಡಿದ್ದು ಅಂತ ಇವ್ರು ಹೇಳ್ತಾರೆ. ಬಟ್ ಇಲ್ಲಿ ನಾನು ಅದನ್ನ ಬೇಕು ಅಂತ ಮಾಡಿಲ್ಲ, ನಾನು ಕಣ್ಣಲ್ಲಿ ನೀರು ಹಾಕೊಂಡೆ ಅಂತ ಹೇಳ್ಬಿಟ್ಟು ಚಂದ್ರಪ್ರಭಾ ಅಲ್ಲ, ಅದು ಜಗಳ ಆಡಿದ್ ಬೇಕು ಅಂತ. ಬಟ್ ಎಷ್ಟೊಂದು ದಿನ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದೀನಿ ಅಂತ ಯಾರು ಚಂದ್ರಪ್ರಭಾ ಅವ್ರು ಹೇಳ್ತಾ ಇದಾರೆ. ಯಾಕಂದ್ರೆ ಅವರ ಒಂದು ಟಾರ್ಚರ್ ಏನಂತ, ನೀನು ಒಳ್ಳೆಯವನಾಗೋದಕ್ಕೋಸ್ಕರ ನನ್ನ ಕೆಟ್ಟವ್ ಮಾಡಿದೆ ಅಂತ ಇಲ್ಲಿ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಸೊ ಇದು ಆಕ್ಚುಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ, ಏನಾಗುತ್ತೆ ಅಂತಕ್ಕಂಥ ಎಪಿಸೋಡ್ ಅಲ್ಲೇ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ. ಸೊ ಒಟ್ನಲ್ಲಿ ಗೈಸ್, ಈಗ ಚಂದ್ರಪ್ರಭಾ ಅವ್ರಿಗೆ ಮತ್ತೆ ಲೈಕ್ ಸತೀಶ್ ಅವ್ರಿಗೆ ಒಂದು ಬಿರುಕು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬ್ರೇಕ್ ಆಕ್ಚುಲಿ ಬಿಗ್ ಬಾಸ್ ತಂಡದವ್ರು ಮಾಡಿಲ್ಲ. ಬಟ್ ಇವರೇ ಚಂದ್ರಪ್ರಭಾ ಅವರು ತುಂಬಾ ಫ್ರಸ್ಟ್ರೇಟೆಡ್ ಆಗಿ ನಿನ್ನ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಕೈಯಲ್ಲಿ ಬಿಚ್ಚಾಕ್ಬಿಟ್ಟು ಅದನ್ನ ಹೋಗ್ತಾ ಇದ್ದಾರೆ. ಇಲ್ಲಿ ಈಗ ಟ್ವಿಸ್ಟ್ ಇಕ್ಕಿರೋದು ಮೇ ಬಿ ನೋಡ್ಬೇಕಾಗುತ್ತೆ. ಇದು ಹೆಂಗೆ ಅಂತಂದ್ರೆ ಮೇ ಬಿ ಬಿಗ್ ಬಾಸ್ ಅವರು ಆಪ್ಷನ್ಸ್ ಕೊಡ್ತಾರೇನೋ, 9ದಿಂದ ಬ್ರೇಕ್ ಆಗಬೇಕು ಅಂತ ಇರುತ್ತೇನೋ ಮೇ ಬಿ ನನ್ನ ಪ್ರಕಾರ. ಇಲ್ಲಿ ಡಾಕ್ ಸತೀಶ್ ಅವ್ರಿಗೆ ಬ್ರೇಕ್ ಆಗೋದು ಇಷ್ಟ ಇರಲ್ವೇನೋ. ಈಗ ಚಂದ್ರಪ್ರಭಾ ಅವರು ಅದನ್ನು ಹುರ್ಕೊಂಡು ಮೇ ಬಿ ಮಾತಾಡಿ ಫ್ರಸ್ಟ್ರೇಷನ್ ಆಗಿ ಆಚೆ ಹೋಗ್ತಾ ಇರೋದು ಸಹ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ಇದು ಫುಲ್ ಎಪಿಸೋಡ್ ಒಳಗಡೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತಕತೆ ಅಂತ. ನಿಮ್ಗೆ ಅನ್ಸುತ್ತೆ ಗೈಸ್, ಈ ಒಂದು ಬ್ರೇಕ್ ಮಾಡ್ತಾ ಇರೋದು ತುಂಬಾ ಒಂದು ಬೇರೆಯವ್ರಿಗೆ ಇಂಡಿವಿಜುವಲ್ ಆಟ ಆಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತಾ, ಪ್ರೂವ್ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ? ಕಮೆಂಟ್ ಮಾಡಿ. ಎಲ್ರಿಗೂ ಈಗ ಅವರ ಫೇವರೇಟ್ ಕಂಟೆಸ್ಟೆಂಟ್ಗಳು ಇರ್ತಾರೆ. ಸೊ ಬಟ್ ಇಲ್ಲಿ ಜಂಟಿ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್. ಫೇವರೇಟ್ ಕಂಟೆಸ್ಟೆಂಟ್ಗಳು ಇಂಥವ್ರು ಅಂತ ಹೇಳೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ಎರಡೂ ಸೇರಿಸ್ಕೊಂಡು ಒಬ್ರನ್ನ ಹೇಳ್ಬೇಕಾಗಿರುತ್ತೆ ಇಲ್ಲಿ. ಅಂದ್ರೆ ಈಗ ಏನಾಗುತ್ತೆ ಗೊತ್ತಾ, ಜಂಟಿಗಳಾದ್ರೆ ಮೇ ಬಿ ಒಂದು ತಪ್ಪು ಮಾಡಿದ್ರು, ಇನ್ ಕೇಸ್ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಒಂದು ಸೇವಿಂಗ್ಸ್ ಅನ್ನೋದು ಇಂಡಿವಿಜುವಲಿಟಿ ಆಗ್ತಾ ಇರುತ್ತೆ. ಆ ಒಂದು ಕೌಂಟಿಂಗ್ ಮುಖಾಂತರ ಇದು ಹೆಂಗೆ ಅರ್ಥನೇ ಆಗ್ತಾಯಿಲ್ಲ. ಒಬ್ಬರು ಎಲಿಮಿನೇಟ್ ಆಗ್ತಾರೆ, ಇಲ್ಲ ಇಬ್ರು ಎಲಿಮಿನೇಟ್ ಆಗ್ತಾರೆ. ವೋಟಿಂಗ್ಸ್ ಯಾವ ರೀತಿ ಕೌಂಟಿಂಗ್ ಆಗ್ತದೆ ಅನ್ನೋದು ಜಾಸ್ತಿ ಬಂದಿರುತ್ತೆ, ಒಬ್ರು ಕೈ ಕಮ್ಮಿ ಬಂದಿರುತ್ತೆ. ಇವರು ಯಾರು RJ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು ಇಬ್ರಿಗೂ ಏನು ವೋಟಿಂಗ್ ಬಂದಿದೆ ಅಂತ ವೋಟಿಂಗ್ ಬಿಡಿ, ಇವಾಗಲೂ ಅವಾಗಿಂದ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಇಬ್ರಿಗೂ ಒಂದೇ ವೋಟಿಂಗ್ ಬಂದಿದೆಯಾ ಇಲ್ಲ ಲೀಸ್ಟ್ ವೋಟ್ ಬಂದಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಮೇ ಬಿ ನನ್ನ ಪ್ರಕಾರ RJ ಅಮಿತ್ ಅವ್ರನ್ನ ಕಸಿದ್ಯಾಕೆ ಅಂತಂದ್ರೆ ಅವರು ಬಿಗ್ ಬಾಸ್ ಬಗ್ಗೆ ಒಂದು ಕೆಟ್ಟದಾಗಿ ಒಂದು ಸ್ವಲ್ಪ ಮಾತಾಡಿದ್ರು. ಅದೊಂಥರ ಕ್ರಿಂಜ್ ಶೋ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕರ್ಸಿ ಕ್ರಿಂಜ್ ಶೋಗೆ ಒಂದು ವಾರ ಇಡ್ಸ್ಬಿಟ್ಟು ಕಳ್ಸಂಗಿತ್ತು. ಅದರಲ್ಲಿ ಬೇಜಾರಾಯ್ತು. ಕರಿಬಸಪ್ಪ ಅವರು ಪಾಪ ಅವರು ಒಂದು ಬ್ರಾಸ್ಲೆಟ್ ನ ಲೈಕ್ ಮಾರೋ ಅಡ ಇಟ್ಟು 1 ಲಕ್ಷ ಅಮೌಂಟ್ ಅಲ್ಲಿ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ರಂತೆ. ಪಾಪ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಇವೆಲ್ಲ ನೆನ್ಸ್ಕೊಂಡಾಗ. ಮೇ ಬಿ ಬಿಗ್ ಬಾಸ್ ಅವ್ರಿಗೆ ಕರಿಬಸಪ್ಪ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಾಗಿತ್ತೇನೋ. RJ ಅಮಿತ್ ಅವ್ರು ನನ್ನ ಪ್ರಕಾರ ಏನು ಅವ್ರು ಹೇಳ್ತಾರಲ್ಲ ಆಚೆ ಕಡೆ ಟ್ಯಾಲೆಂಟ್ ಇದೆ ಅದಿದೆ ಅಂತ, ಬಟ್ ಆ ಮನುಷ್ಯನ ನೋಡಿದ್ರೆ ನನಗೆಲ್ಲೋ ಒಂದ್ ಕಡೆ ಆ ಥರ ಟ್ಯಾಲೆಂಟ್ ಇರೋ ಥರ ಕಾಣಿಸ್ಲೇ ಇಲ್ಲ. ಈ RJ ಹೌದು ಚೆನ್ನಾಗಿ ಮಾತಾಡ್ತಾರೆ, ಅದು ಅಲ್ಲಿ ಇರಬೇಕು. ಬಟ್ ನಮಗೆ ಬೇಕಾಗಿರೋದು ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟು. ಸೊ ಕರಿಬಸಪ್ಪ ಅವ್ರ ಕಡೆಯಿಂದ ಅಟ್ಲೀಸ್ಟ್ ಒಂದು ಮಯೂರ ಡೈಲಾಗ್ ಆರಾಗಿ ಸಿಕ್ತು, ಇವ್ರ ಕಡೆಯಿಂದ ಏನೂ ಸಿಗಲಿಲ್ಲ ನನಗೆ. ಮೇ ಬಿ ಕರಿಬಸಪ್ಪ ಅವ್ರು ಇದ್ದರೆ ಒಂದು ಸ್ವಲ್ಪ ಮೋಟಿವೇಶನಲ್ಲಿ ನಾವು ಸ್ವಲ್ಪ ನಗ್ತಾ ಇದ್ವಿ. ಅಂದರೆ ಮೋಟಿವೇಶನ್ ನಾವು ಚೆನ್ನಾಗೇ ಕೊಡ್ತಾರೆ, ಬಟ್ ಅವ್ರು ಹೇಳುವಂಥ ರೀತಿಗೆ ನಗು ಬರುತ್ತೆ. ಈಗ ರಕ್ಷಿತಾ ಹೆಂಗೆ ಮಾತಾಡ್ತಾರೋ ಅದೇ ರೀತಿಯೇ ಕರಿಬಸಪ್ಪ ಅವರು ಕೂಡ ಹೌದು. ಸೊ ಮೇ ಬಿ ತುಂಬ ಸೂನ್ ಕಳಿಸಿದ್ರೇನೋ. ಆ್ಯಂಡ್ ಇವಾಗ ಜಂಟಿಯವರು ಕೂಡ ಒಂಟಿ ಆಗ್ತಾ ಇದ್ದಾರೆ. ಇವಾಗ ಹೊಸ್ಲಿ ಆಟಗಳು ನೋಡೋಕೆ ಸಿಗುತ್ತೇನೋ. ಮೇ ಬಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ ಅವ್ರು ಏನೊಂದು ಟೈಟಲ್ ಕೊಟ್ಟಿದ್ದಾರೋ ಈ ವೀಕಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಏನಿಸ್ತು ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ನೋಡಿದ್ರೆ ಬಾಯ್.